एको देवः सर्वभूतेषु गूढः सर्वव्यापी सर्वभूतान्तरात्मा कर्माध्यक्षः सर्वभूताधिवासः साक्षी चेता ಕೇವಲೋ ನಿರ್ಗುಣಶ್ಚ. ಶ್ವೇತಾಶ್ವತರ ಉಪನಿಷತ್ತಿನ ಮಂತ್ರ ಇದು. ಒಬ್ಬನೇ ಪರಮಾತ್ಮ ಎಲ್ಲ ಜೀವರಾಶಿಗಳಲ್ಲಿಯೂ ಕೂಡ ಗೂಢವಾಗಿ ಅಂದರೆ ರಹಸ್ಯವಾಗಿ ಇದ್ದಾನೆ. ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ, ಆತನು ಸರ್ವವ್ಯಾಪಿಯಾಗಿದ್ದಾನೆ ಮತ್ತು ಪ್ರತಿಯೊಂದು ಜೀವಿಗಳ ಒಳಗಿರತಕ್ಕಂತಹ ಆಂತರಿಕ ಆತ್ಮನಾಗಿದ್ದಾನೆ. ಕರ್ಮಾಧ್ಯಕ್ಷ ಸರ್ವಭೂತಾಧಿವಾಸ, ಆತನು ಎಲ್ಲ ಕರ್ಮಗಳಿಗೆ ಅಧ್ಯಕ್ಷನಾಗಿದ್ದಾನೆ, ಮೇಲ್ವಿಚಾರಕನಾಗಿದ್ದಾನೆ ಹಾಗೂ ಎಲ್ಲ ಜೀವಿಗಳಿಗೆ ಆಶ್ರಯದಾತನಾಗಿದ್ದಾನೆ. ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ, ಕೇವಲ ಸಾಕ್ಷಿ ಮಾತ್ರನಾಗಿದ್ದಾನೆ, ಚೈತನ್ಯ ರೂಪಿಯಾಗಿದ್ದಾನೆ, ಅದ್ವಿತೀಯನಾಗಿದ್ದಾನೆ, ಒಬ್ಬನೇ ಇದ್ದಾನೆ ಮತ್ತು ತ್ರಿಗುಣಾತೀತನಾಗಿದ್ದಾನೆ. ಎಲ್ಲ ಗುಣಗಳನ್ನು ಮೀರಿದವನಾಗಿದ್ದಾನೆ, ನಿರ್ಗುಣನಾಗಿದ್ದಾನೆ ಅಂತ ಈ ಮಂತ್ರ ಹೇಳ್ತಾ ಇದೆ. ಅಂದರೆ ಒಬ್ಬನೇ ಭಗವಂತ ಎಲ್ಲ ಜೀವರಾಶಿಗಳಲ್ಲಿಯೂ ಕೂಡ ಗೂಢವಾಗಿ ವ್ಯಾಪಿಸಿಕೊಂಡಿದ್ದಾನೆ ಅಂತ. ಈ ಅದ್ವೈತ ವೇದಾಂತದಲ್ಲಿ ಈ ಪರಬ್ರಹ್ಮ ತತ್ವವನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಸೂರ್ಯನ ಉಪಮಾನವನ್ನು ಇಟ್ಟುಕೊಂಡು ಉದಾಹರಣೆಯನ್ನು ಕೊಡುತ್ತೆ. ಆಗ ನಮಗೆ ಇಲ್ಲಿ ಹೇಳಿರುವಂತಹ ಮಾತು ಸುಲಭವಾಗಿ ಅರ್ಥವಾಗುತ್ತೆ. ಹೇಗೆ ಅಂತಂದರೆ, ಅತ್ಯಂತ ಪ್ರಖರವಾಗಿ ಬೆಳಗುವಂತಹ ಸೂರ್ಯ ನಾನಾ ವಿಧದ ಪಾತ್ರೆಗಳಲ್ಲಿ, ಅಂದರೆ ನಾವೊಂದು ಪಾತ್ರೆಗಳನ್ನು ಇಟ್ಟುಕೊಂಡ್ರೆ ಅಥವಾ ಬೇರೆ ಬೇರೆ ನೀರಿನ ಜಾಗಗಳಲ್ಲಿ ಅವನು ಪ್ರತಿಬಿಂಬಿಸಿ ಬೇರೆ ಬೇರೆಯಾಗಿ ಕಾಣ್ತಾನೆ. ಅಂದರೆ ಅನೇಕವಾಗಿ ಕಾಣ್ತಾನೆ. ಅಂದರೆ ಬಾವಿಯಲ್ಲಿ, ಕೊಳದಲ್ಲಿ, ಕೆರೆಗಳಲ್ಲಿ, ಈ ಥರ ನೀರಿನ ಅನೇಕ ಕಡೆಗಳಲ್ಲಿ. ಈಗ ನಾವೇ ಒಂದು ಚಿಕ್ಕದಾದಂತಹ ಪಾತ್ರೆ, ಇನ್ನೊಂದು ದೊಡ್ಡದಾದಂತಹ ಪಾತ್ರೆ, ಇನ್ನೊಂದು ಅದಕ್ಕಿಂತಲೂ ದೊಡ್ಡದಾಗಿರತಕ್ಕಂತಹ ಪಾತ್ರೆ, ಹೀಗೆ ಇಟ್ಕೊಂಡ್ರೆ ಆ ಎಲ್ಲ ಪಾತ್ರೆಗಳಲ್ಲಿ ಸೂರ್ಯನ ಬಿಂಬ ಕಾಣಿಸುತ್ತೆ ನಮಗೆ. ಅವನು ಅನೇಕವಾಗಿ ಕಾಣಿಸ್ತಾನೆ. ಒಬ್ಬನೇ ಸೂರ್ಯ ಅನೇಕವಾಗಿ ಕಾಣಿಸ್ತಾನೆ. ಹಾಗೆಯೇ ಪರಮಾತ್ಮನೂ ಕೂಡ ಬ್ರಹ್ಮನಿಂದ ಆರಂಭಿಸಿ ಕ್ರಿಮಿಕೀಟಾದಿಗಳ ಶರೀರದಲ್ಲಿ, ಆ ಶರೀರದೊಳಗಿನ ಅಂತಃಕರಣದಲ್ಲಿ, ನಮ್ಮೆಲ್ಲರ ಮಾನವರ, ಮನುಷ್ಯರ ಎಲ್ಲರ ಅಂತಃಕರಣದಲ್ಲಿ ಆತ ಪ್ರತಿಬಿಂಬಿಸಿ ಅನೇಕ ಆತ್ಮರೂಪದಲ್ಲಿ ಕಾಣಿಸ್ಕೊಳ್ತಾನೆ ಅಂತ. ಒಬ್ಬನೇ ಭಗವಂತ ಅನೇಕರಾಗಿ ಕಾಣಿಸ್ಕೊಳ್ತಾನೆ ಅಂತ ನಾವು ಹೀಗೆ ಸುಲಭವಾಗಿ ಸೂರ್ಯನ ದೃಷ್ಟಾಂತವನ್ನು ಇಟ್ಟುಕೊಂಡು ನಾವು ಅರ್ಥ ಮಾಡಿಕೊಳ್ಬೋದು. ಹೀಗೆ ಪ್ರತಿಬಿಂಬವಾಗಿ ಕಾಣಿಸ್ಕೊಂಡಾಗ ಭಗವಂತ ಎಲ್ಲರ ಅಂತಃಕರಣದಲ್ಲಿ ಅವನು ಗೋಚರವಾದಾಗ ಆ ಜೀವಿಗಳ ರೂಪದಲ್ಲಿ ಅಂತಃಕರಣದಲ್ಲಿ ಅವರಿಗೆ ಇದು ನಾನು ಹೇಳುವಂತಹ ಕರ್ತೃತ್ವ, ಭೋಕ್ತೃತ್ವ, ರಾಗದ್ವೇಷಾದಿಗಳು, ದೋಷಗಳು, ಪಾಪ ಪುಣ್ಯಗಳು ಆ ಜೀವಿಗಳಲ್ಲಿ ಕಂಡುಬರುತ್ತೆ. ಆದರೆ ಇದು ಆ ಭಗವಂತನಿಗೆ ಅಂಟ್ಕೊಳ್ಳೋದಿಲ್ಲ. ಹೇಗೆ ಅಂತಂದರೆ ನೋಡಿ, ಇದನ್ನು ಕೂಡ ನಾವು ಸೂರ್ಯನ ದೃಷ್ಟಾಂತವನ್ನು ಇಟ್ಟುಕೊಂಡು ನಾವು ಯೋಚನೆ ಮಾಡಬಹುದು. ಪ್ರಖರವಾಗಿ ಬೆಳಗುವಂತಹ ಸೂರ್ಯನ ಕಿರಣ ಎಲ್ಲ ಜಾಗಗಳಲ್ಲೂ ಕೂಡ ಬೀಳುತ್ತೆ, ಎಲ್ಲ ಬಿಂಬಗಳಲ್ಲಿ ಕಾಣಿಸ್ಕೊಳ್ಳುತ್ತೆ, ಅನೇಕ ರೀತಿಯಾಗಿ ಸೂರ್ಯ ಕಾಣಿಸ್ಕೊಳ್ತಾನೆ. ಆದರೆ ಸೂರ್ಯನಿಗೆ ಅದು ಯಾವುದೂ ಅಂಟ್ಕೊಳ್ಳೋದಿಲ್ಲ. ಅಂದರೆ ಅವನು ಕಲ್ಮಶದಲ್ಲಿ ಬೀಳಬಹುದು, ಅವನ ಬೆಳಕು, ಅವನ ಪ್ರಖರವಾದಂತಹ ಕಿರಣ ಕಲ್ಮಶದಲ್ಲಿ ಬೀಳಬಹುದು, ಒಳ್ಳೆಯ ಜಾಗದಲ್ಲಿ ಬೀಳಬಹುದು. ಆದರೆ ಅದು ಯಾವುದೂ ಕೂಡ ಸೂರ್ಯನ ಸಂಪರ್ಕಕ್ಕೆ ಬರೋದಿಲ್ಲ. ಹಾಗೆಯೇ ನಮ್ಮಲ್ಲೂ ಕೂಡ ಜೀವರೂಪದಲ್ಲಿ ಅಂತಃಕರಣದಲ್ಲಿ ಅನೇಕ ರಾಗದ್ವೇಷಾದಿಗಳಿದ್ದರೂ, ಕರ್ತೃತ್ವ ಭೋಕ್ತೃತ್ವಾದಿ ದೋಷಗಳಿದ್ದರೂ ಕೂಡ ಅದು ಭಗವಂತನಿಗೆ ಅಂಟಿಕೊಳ್ಳೋದಿಲ್ಲ. ಸೂರ್ಯನಲ್ಲಿ
ಇಲ್ಲದೇ ಇರತಕ್ಕಂತಹ ದೋಷಗಳು ಹೇಗೆ ನಮಗೆ ಕಣ್ಣಿಗೆ ಕಾಣುತ್ತೋ, ಅಂದರೆ ಸೂರ್ಯನಲ್ಲಿ ದೋಷಗಳು ಇಲ್ಲ ಅನ್ನೋದು ನಮಗೆ ಹೇಗೆ ಅರಿವಿಗೆ ಬರುತ್ತೋ, ಅದೇ ರೀತಿಯಲ್ಲಿ ಭಗವಂತನಿಗೂ ಕೂಡ ಪರಮಾತ್ಮನಿಗೂ ಕೂಡ ದೋಷ ಅನ್ನೋದು ಅಂಟುಕೊಳ್ಳೋದಿಲ್ಲ, ಅದರಿಂದ ಹೊರತಾಗಿದ್ದಾನೆ. ಹೇಗೆ ಸೂರ್ಯ ಅನೇಕ ಭೇದಗಳಾಗಿ ಕಾಣಿಸ್ಕೊಳ್ತಾನೋ ಹಾಗೆ ನಾವು ಅನೇಕರಾಗಿ ಕಾಣಿಸ್ಕೊಂಡ್ರೂ ಕೂಡ ಆ ಭಗವಂತ ಹೇಳ್ತಕ್ಕಂಥವನು, ಪರಮಾತ್ಮ ಹೇಳ್ತಕ್ಕಂಥವನು ಅಥವಾ ಆತ್ಮಸ್ವರೂಪ ಹೇಳ್ತಕ್ಕಂಥದ್ದು ಒಂದೇ ಆಗಿರುತ್ತೆ ಅನ್ನೋದು ಹೀಗೆ ಸೂರ್ಯನ ದೃಷ್ಟಾಂತವನ್ನು ಇಟ್ಟುಕೊಂಡು ನಾವು ತಿಳ್ಕೊಳ್ಬೋದು.